ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ ಮೈಸೂರಿನ. ಸೈಲೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೌನ. ನಾವು ಧ್ಯಾನಕ್ಕೆ ಬಂದ ಮೇಲೆ ಮೌನದ ಪ್ರಾಮುಖ್ಯತೆ ಎಷ್ಟು ಅನ್ನೋದು ಸಾಕಷ್ಟು ತಿಳ್ಕೊಂಡಿದೀವಿ. ಆದ್ರೂ ಇನ್ನೊಂದು ಸ್ವಲ್ಪ ವಿಷಯ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಎಷ್ಟು ಮಾತಾಡ್ತೀವೋ ಅಷ್ಟು ನಮ್ಮ ಎನರ್ಜಿ ಲಾಸ್ ಆಗ್ತಾ ಬರ್ತಾ ಇರುತ್ತೆ. ಸೊ ಹೇಗೆ ನಾವು ಈ ದುಡ್ಡನ್ನ ಇಟ್ಕೊಂಡು ಎಷ್ಟು ಹುಷಾರಾಗಿ ಸ್ಪೆಂಡ್ ಮಾಡ್ತಾ ಇರ್ತೀವಲ್ಲ, ಅದೇ ತರ ನಮ್ಮ ಎನರ್ಜಿ ಸಹ ನಾವು ಈ ಧ್ಯಾನದಿಂದ ತಗೊಂಡಿರೋ ಎನರ್ಜಿ ಏನಿದೆ, ನಾವು ಅದನ್ನ ಅಷ್ಟು ಹುಷಾರಾಗಿ ನೋಡಿ ನಾವು ಅದನ್ನ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಈ ಎನರ್ಜಿನ ನಾವು ಸ್ಪಿರಿಚುವಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಮಾಸ್ಟರ್ಸ್. ಎನರ್ಜಿ ಎಷ್ಟೋ ಇದೆ ಅಂತಂದ್ಬಿಟ್ಟು ಏನೇನೋ ಮಾತಾಡ್ತಾ ಯಾವ್ಯಾವ್ದೋ ಕೆಲಸ ಮಾಡ್ತಾ ಆ ಎನರ್ಜಿನ ನಾವು ಲೂಸ್ ಮಾಡ್ಕೋಬಾರ್ದು. ಸೊ ನಾವು ಎನರ್ಜಿನ ಕನ್ಸರ್ವ್ ಮಾಡೋದನ್ನ ಕಲಿಬೇಕು. ಮೇಜರ್ ನಮ್ಮ ಎನರ್ಜಿ ಹೋಗ್ತಾ ಇರುತ್ತೆ ನಮ್ಮ ಬಾಯಿಂದ ನಾವು ಬೇಡವಾಗಿರೋ ಮಾತುಗಳು ಮಾತಾಡೋದ್ರಿಂದ, ದಿನವಿಡೀ ಮಾತಾಡ್ತಾ ಇರೋದ್ರಿಂದ, ಒಂದು ವರ್ಡ್ ಅಲ್ಲಿ ಆನ್ಸರ್ ಕೊಡುವಂತಹ ಮಾತುಗಳನ್ನ ಇಷ್ಟು ಮಾತಾಡಿರ್ತೀವಿ. ಆಮೇಲೆ ಫೋನ್ ಇದೆ ಅಂತಂದ್ಬಿಟ್ಟು ನಾವೆಷ್ಟು ಮಾತಾಡ್ತಾ ಇರ್ತೀವಿ. ಈಗ ಯಾರ ಕಡೆಯಿಂದಾರು ಫೋನ್ ಬಂದ್ರೆ ನಾವು 1 hour 2 hours ಆದ್ರೂ ಫೋನ್ ಇಡಲ್ಲ, ಫೋನು ಮಾತಾಡ್ತಾನೆ ಇರ್ತೀವಿ. ಕೆಲವೊಂದು ನಾವು ನೋಡ್ಕೊಳ್ತಾ ಸಣ್ಣ ಸಣ್ಣ ಚೇಂಜಸ್ ಮಾಡ್ಕೊಂಡಾಗ ನಮ್ಮ ಎನರ್ಜಿನ ನಾವು ತುಂಬಾನೇ ಸೇವ್ ಮಾಡ್ಕೋಬಹುದು. ಯಾಕೆ ಎನರ್ಜಿ ಸೇವ್ ಆಗ್ಬೇಕು ಅಂತಂದ್ರೆ, ನಮ್ಮ ಒಂದು ವಿಲ್ ಪವರು ಆ ಒಂದು ಮೌನದಲ್ಲಿದ್ದು ಈ ಒಂದು ಎನರ್ಜಿನ ಕನ್ಸರ್ವ್ ಮಾಡ್ಕೊಳ್ಳೋದು ಏನಕ್ಕೆ ಅಂತಂದಾಗ, ಯಾವಾಗ ನಾವು ಮೌನದಲ್ಲಿರ್ತೀವೋ ಆವಾಗ ನಮ್ಮ ವಿಲ್ ಪವರು ಜಾಸ್ತಿ ಆಗುತ್ತೆ, ಮತ್ತೆ ಪೀಸ್ ಆಫ್ ಮೈಂಡ್ ಜಾಸ್ತಿ ಆಗುತ್ತೆ. ಎಲ್ಲಿ ಎಷ್ಟು ಮಾತಾಡ್ಬೇಕೋ ಅಷ್ಟೇ ಮಾತಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಮೇನ್ ಮಾತಿನ ಆ ಒಂದು ಪ್ರಾಮುಖ್ಯತೆ ಏನು ಅನ್ನೋದು ಸಹ ನಮ್ಗೆ ಗೊತ್ತಿರಲ್ಲ ಎಷ್ಟೋ ಸರಿ. ಅಂತದ್ದು ನಾವು ಮೌನವಾಗಿ ಇದ್ದು ಪ್ರಾಕ್ಟೀಸ್ ಮಾಡ್ಕೊಂಡಾಗ ಈ ಮಾತಿನ ಇಂಪಾರ್ಟೆನ್ಸ್ ಏನು ಅನ್ನೋದು ಸಹ ನಮಗೆ ಗೊತ್ತಾಗ್ತಾ ಇರುತ್ತೆ. ಆಮೇಲೆ ಇನ್ನ ಒಂದು ಯಾವಾಗ ನಾವು ಮಾತು ಕಡಿಮೆ ಮಾಡ್ತೀವೋ ಅವಾಗ ಏನಾಗುತ್ತೆ, ನಮ್ಮ ಒಳಗಿಂದ ಬರುವ ಮಾತನ್ನ ನಾವು ಕೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾವಾಗ್ಲೂ ನಾವೇ ಮಾತಾಡ್ತಾ ಇದ್ರೆ, ಯಾವಾಗ್ಲೂ ಬೇರೆ ಎಲ್ಲಾದ್ರ ಮೇಲೂ ಗಮನ ಇಟ್ಕೊಂಡು ಮಾತಾಡ್ತಾ ಇದ್ರೆ, ನಮ್ಮ ಒಳಗಿನಿಂದ ಬರುವ ಆ ವಾಯ್ಸ್ ಏನಿದೆ, ಒಳಗಿಂದ ಬರೋ ಮಾತೇನಿದೆ, ಆ ಒಂದು ಇನ್ನರ್ ಕನೆಕ್ಟಿವಿಟಿ ಏನಿದೆ, ಅದು ನಮಗೆ ಕಡಿಮೆ ಇರುತ್ತೆ. ಯಾವಾಗ ನಾವು ಸೈಲೆನ್ಸ್ ಅಲ್ಲಿ ಮೌನವಾಗಿರ್ತೀವೋ, ಸೊ ನಮ್ಮ ಜೊತೆ ನಾವು ಜಾಸ್ತಿ ಹೊತ್ತು ಸಮಯ ಕಳೆಯಕ್ಕೆ ಚಾನ್ಸ್ ಸಿಗುತ್ತೆ. ಮತ್ತೆ ನಮ್ಮ ಒಂದು ಒಳಗಿನಿಂದ ಬರುವ ಮಾತನ್ನ ನಾವು ಅರ್ಥ ಮಾಡ್ಕೊಂತೀವಿ. ಆ ಒಂದು ಇನ್ನರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗ್ತಾ ಬರ್ತೀವಿ. ಆಮೇಲೆ ಸ್ಪೀಚ್ ಮೇಲೆ, ಮೇನ್ ಮಾತಿನ ಮೇಲೆ ಒಂದು ಕಂಟ್ರೋಲ್, ಹತೋಟಿ ಅನ್ನೋದು ಸಿಗತ್ತೆ. ಸೊ ನಮ್ಮೊಳಗಿಂದ ನಾವು ಇರೋ ಸತ್ಯ, ನಮ್ಮಲ್ಲಿರುವ ಸತ್ಯದ ಜೊತೆ ನಾವು ಕನೆಕ್ಟ್ ಆಗ್ಬೇಕು ಅಂತಂದ್ರೆ ನಾವು ಮೌನದಲ್ಲಿ ಎಷ್ಟು ಇದ್ರೆ ಅಷ್ಟು ಒಳ್ಳೇದು. ಆಮೇಲೆ ಆ ಒಂದು ಇಮೋಷನ್ಸ್, ಎಲ್ಲರಿಗೂ ಎಮೋಷನ್ಸ್ ಒಂದು ಆ ತುಂಬಾ ಬೇಗ ನಾವು ಎಮೋಷನ್ಸ್ಗೆ ಗುರಿ ಆಗ್ಬಿಡ್ತೀವಿ. ಯಾವಾಗ ನಾವು ಈ ಮೌನದಲ್ಲಿ ಇರೋದು ಪ್ರಾಕ್ಟೀಸ್ ಮಾಡ್ಕೊಂತೀವಿ ಆವಾಗ ನಮಗೆ ಎಮೋಷನ್ಸ್ ಮೇಲೆ ಒಂದು ಕಂಟ್ರೋಲ್ ಸಿಗುತ್ತೆ. ಬ್ಯಾಲೆನ್ಸ್ಡ್ ಎಮೋಷನ್ಸ್ ಸ್ಟೇಟ್ ಅಲ್ಲಿ ನಾವು ಇರ್ಬೋದು. ಮತ್ತೆ ನಮಗೆ ನಾವು ಎಲ್ರನ್ನು ಚೇಂಜ್ ಮಾಡಕ್ ನಾವ್ ಆಗಲ್ಲ ಅಲ್ವಾ. ಪ್ರಪಂಚದಲ್ಲಿ ನಾವ್ ಯಾವಾಗ್ಲೂ ಅನ್ಕೊಂತೀವಿ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಹಾಗಿರೋದಕ್ಕೆ ನನಗೆ ಈ ಬೇಜಾರು, ಇದು ನಾವೆಲ್ಲ ಅಂತಾನೆ ಇರ್ತೀವಲ್ವಾ. ಮೂರೊತ್ತು ಇನ್ನೊಬ್ರು ಸರಿ ಇಲ್ಲ ಅನ್ನೋದೇ ನೋಡ್ತಾ ಇರ್ತೀವಿ. ನಾವು ಸರಿ ಇಲ್ಲ, ಸರಿ ಇದ್ದೀವಿ ಹೇಗ್ ಗೊತ್ತಾಗುತ್ತೆ, ನಮ್ಮೊಳಗಿನ ಸತ್ಯ ನಮಗೆ ಹೇಗ್ ಗೊತ್ತಾಗುತ್ತೆ ಅಂದಾಗ ಈ ಮೌನದಿಂದ ಮಾತ್ರ ಸಾಧ್ಯ. ಯಾವಾಗ ಮೌನದಲ್ಲಿ ಇದ್ಕೊಂಡು ನಮ್ಮನ್ನ ನಾವು ಅಬ್ಸರ್ವ್ ಮಾಡ್ಕೊತಾ ಇರ್ತೀವಿ, ನಮ್ಮೊಳಗಿರೋ ಟ್ರುತ್ ನ ನಾವು ಅಭ್ಯಾಸ ಮಾಡ್ಕೊಂತಿರ್ತೀವಿ, ಅವಾಗ ನಾವು ಕಂಪ್ಲೀಟ್ ಆಗಿ ಚೇಂಜ್ ಆಗ್ತೀವಿ. ಎಲ್ಲರನ್ನೂ ನಾವು ಚೇಂಜ್ ಮಾಡಕ್ಕೆ ಆಗಲ್ಲ ಮಾಸ್ಟರ್ಸ್. ಸೊ ನಾವೊಬ್ರು ಚೇಂಜ್ ಆದ್ರೆ ಎಲ್ರೂ ಸರಿಯಾಗಿ ಕಾಣ್ತಾರೆ. ಸೊ ನಮ್ಮ ಒಂದು ಚೇಂಜ್ ಆಗ್ಬೇಕು, ನಮ್ಮಲ್ಲಿ ಬದಲಾವಣೆ ಬರಬೇಕು ಅಂತಂದಾಗ ಈ ಮೌನ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನಾವು ಮೌನದಲ್ಲಿ ಮಾಡುವಾಗ, ಮೌನವಾಗಿರೋದು ಅಂದ್ರೆ ಏನು, ಸುಮ್ನೆ ಸೈಲೆಂಟ್ ಆಗಿ ಇದ್ಕೊಂಡು ಏನೇನ್ ಮಾಡಬಹುದು, ನಾವು ಏನ್ ಮಾಡಬಾರ್ದು. ಸೊ ಮಾಡಬಾರ್ದು ಅಂದ್ರೆ, ನಾನು ಇವತ್ತು ಮೌನದಲ್ಲಿ ಇದೀನಿ ಅಂತಂದಾಗ ಹಾಡ್ ಹೇಳೋದು ಅದು ಮಾಡ್ಬೋದಾ, ಇಲ್ಲ ಜಪ ಮಾಡ್ಬೋದಾ ಅಂದ್ರೆ ಇಲ್ಲ, ಹಾಡ್ ಹೇಳೋದು ಇಲ್ಲ, ಜಪಾನು ಮಾಡೋ ಹಂಗೆ ಇಲ್ಲ. ಮತ್ತೆ ಇನ್ನೊಬ್ರು ಯಾರು ಹಂಗೆ ಕಾನ್ವರ್ಸೇಷನ್ಸ್, ಕಣ್ಣುಗಳಲ್ಲಿ ಮಾತಾಡೋದು, ಆಕ್ಷನ್ಸ್ ಅಲ್ಲಿ ಮಾತಾಡೋದು, ಅದೆಲ್ಲ ಮಾಡಿದ್ರೆ ಮೌನ ಆಗುತ್ತಾ? ಖಂಡಿತ ಮೌನ ಆಗಲ್ಲ. ಅಲ್ಲೂ ನಾವು ಮನಸ್ಸನ್ನ ಯೂಸ್ ಮಾಡ್ತಾ ಇದೀವಿ. ಇಲ್ಲಿ ಮೌನ ಅಂತಂದ್ರೇನು, ಬರೀ ಬಾಯಲ್ಲಿರೋದಷ್ಟೇ ಮೌನ ಅಲ್ಲ,
ಮನಸ್ಸಿನಲ್ಲೂ ಮೌನ ಇರ್ಬೇಕು. ನಾವೆಷ್ಟು ಹ್ಯಾಂಡ್ ಗೆಸ್ಟರ್ಸ್ ಮಾಡ್ತಾ ಇದ್ರೆ ನಾವಷ್ಟು ಮನಸ್ಸು ಯೂಸ್ ಮಾಡ್ತಾ ಇದೀವಿ. ಸೊ ಅದನ್ನು ಮಾಡಂಗಿಲ್ಲ ಮೌನದಲ್ಲಿ ಇರುವಾಗ. ಆಮೇಲೆ ಯಾರೋ ಹೋಗ್ಲಿ ನಾನ್ ಮೌನದಲ್ಲಿ ಕೂತಿದ್ದೀನಲ್ಲ, ಬೇರೆಯವ್ರಿಬ್ರು ನಡೀತಿರೋ ಮಾತುಗಳನ್ನ ಕೇಳಿಸ್ಕೋಬಹುದಾ, ಬೇರೆಯವ್ರು ಮಾತಾಡ್ತಿರೋದನ್ನ ಅದ್ರಲ್ಲಿ ನಾನು ಇಂಟರ್ಫಿಯರ್ ಆಗ್ಬೋದಾ, ಮೌನವಾಗೇ ಇರ್ತೀನಲ್ಲ ಅವ್ರ ಮಾತು ಕೇಳಿಸ್ಕೋಬಹುದಾ ಅಂದ್ರೆ ಇಲ್ಲ, ಅದು ಮಾತಾಡಂಗಿಲ್ಲ. ಇಬ್ರು ಮಧ್ಯದಲ್ಲಿ ಇಬ್ಬರ ನಡುವೆ ಬೇರೆ ಎಲ್ಲೇ ಕಾನ್ವರ್ಸೇಷನ್ಸ್ ನಡೀತಾ ಇದ್ರು ನಾವಲ್ಲಿ ಇರೋ ಹಾಗಿಲ್ಲ, ನಮ್ ಪಾಡಿಗೆ ನಾವು ಎದ್ದು ಬಂದ್ಬಿಡ್ಬೇಕು. ಅಥವಾ ಜಾಸ್ತಿ ಬುಕ್ಸ್ ಓದ್ಬೋದು ಅಂದ್ರೆ ತುಂಬಾ ಬುಕ್ಸ್ ಅವತ್ ಕುತ್ಕೊಂಡು ಓದಂಗಿಲ್ಲ, ಅಕಸ್ಮಾತ್ ಓದಿದ್ರು ಸ್ಪಿರಿಚುವಲ್ ಬುಕ್ಸ್ ಸ್ವಲ್ಪ ಹೊತ್ತು ಓದ್ಬೋದು. ಇಡೀ ದಿನ ನಾನು ಮೌನವಾಗಿದ್ದೀನಿ ಅಂತಂದ್ರೆ ಇಡೀ ದಿನ ನಾನು ಬುಕ್ಸ್ ಓದ್ತೀನಿ ಅಂತಂದ್ರೆ ಅದೂನು ಸರಿಯಲ್ಲ ಅಂತ ಹೇಳ್ತಾರೆ. ಸ್ಪಿರಿಚುವಲ್ ಬುಕ್ಸ್ ಒಂದ್ ಸ್ವಲ್ಪ ಹೊತ್ತು ಓದಬಹುದು ಮೌನದಲ್ಲಿದ್ದಾಗ, ಇದಿಷ್ಟನ್ನು ಮಾಡಬಾರ್ದು. ಇನ್ನ ಏನು ಮಾಡಬಹುದು ಹಂಗಾರೆ ಮೌನದಲ್ಲಿ ಇದ್ದಿದ್ದೀರಾ ಏನ್ ಮಾಡ್ಬೋದು ಅಂದ್ರೆ, ನಾವು ಆಸ್ ಇಟ್ ಈಸ್ ನಾವ್ ಏನ್ ಮಾಡ್ತೀವಿ, ನಮ್ಮ ದೈನಂದಿನ ಕೆಲಸಗಳು ಏನ್ ಮಾಡ್ತಾ ಇರ್ತೀವಿ, ಅಡಿಗೆ ಮಾಡ್ತೀವಾ, ಮಾಡಬಹುದು, ಅಡಿಗೆಯನ್ನ ಮಾಡ್ಬೇಕು. ಹೆಂಗ್ ಮಾಡ್ಬೇಕು ಮೌನದಲ್ಲಿದ್ದಾಗ ಅಂದಾಗ ಫುಲ್ ಮೈಂಡ್ಫುಲ್ನೆಸ್. ಅಡಿಗೆ ಮಾಡುವಾಗ ಕೇವಲ ಅಡಿಗೆ ಕಡೆ ಮಾತ್ರನೇ ಗಮನ ಇರ್ಬೇಕು, ಬೇರೆ ಆಲೋಚನೆಗಳು ಮಾಡಬಾರ್ದು. ಇಲ್ಲ ಗಾರ್ಡನಿಂಗ್ ಮಾಡ್ಬೋದು, ನಿಮ್ಮ ಪಾರ್ಟ್ಸ್ ಎಲ್ಲ ಕ್ಲೀನ್ ಮಾಡೋದು ಮನೆಯಲ್ಲಿ ಅವೆಲ್ಲಾನು ಮಾಡ್ಬೋದು. ಏನೇ ಕೆಲಸ ಮಾಡಿದ್ರು ಅವತ್ತು ನಾವು, ಅವತ್ತೊಂದಿನ ಅಂತಲ್ಲ ಯಾವಾಗ್ಲೂ ನಾವ್ ಏನೇ ಕೆಲಸ ಮಾಡಿದ್ರು ಮೈಂಡ್ಫುಲ್ನೆಸ್ ಅಲ್ಲೇ ಮಾಡ್ಬೇಕಾಗತ್ತೆ. ಅಥವಾ ನೀವು ಯೋಗ ಮಾಡ್ತೀರಾ ಮಾಡ್ಬೋದು, ಎಕ್ಸರ್ಸೈಸ್ಗಳು ಯೋಗಗಳು ಅವೆಲ್ಲಾನು ಮಾಡಬಹುದು. ಅಥವಾ ಈ ಒಂದು ನಮ್ಮ ಥಾಟ್ಸ್ ಏನ್ ಬರ್ತಾ ಇದೆ ನಮಗೆ, ಇವಾಗ ಸುಮ್ನೆ ಕೂತಿರ್ತೀವಿ, ಅಲ್ಲಿ ಏನೇನ್ ಥಾಟ್ಸ್ ಬರ್ತಾ ಇದೆ, ಏನೇನು ಇಮೋಷನ್ಸ್ ಬರ್ತಾ ಇದೆ, ನಮ್ಮ ಎಕ್ಸ್ಪ್ರೆಷನ್ಸ್ ಯಾವ ತರ ಇದೆ, ಅದನ್ನೆಲ್ಲ ನಮ್ಮನ್ನ ನಾವು ಕರೆಕ್ಷನ್ ಮಾಡ್ಕೊಂತಾ ಇರ್ಬೋದು. ನಾನು ಈಗ ಮೌನದಲ್ಲಿ ಕೂತ್ಕೊಂಡಿದ್ರೆ ಸಾಕಷ್ಟು ಎಮೋಷನ್ಸ್ ಬರುತ್ತೆ, ಸಾಕಷ್ಟು ಆಲೋಚನೆಗಳು ಬರ್ತಾ ಇರುತ್ತೆ. ಆಲೋಚನೆಗಳೆಲ್ಲ ನಾನ್ ಮಾಡ್ತಿರೋದು ಈಗ ಸರಿ ಮಾಡ್ತಾ ಇದ್ದೀನ, ಬೇಕಾ ನಂಗೆ ಈ ಆಲೋಚನೆಗಳು, ಈ ಎಮೋಷನ್ಸಿಗೆ ನಾನು ಗುರಿಯಾಗಿದ್ದೀನಿ, ಈ ಎಮೋಷನ್ಸ್ ನಾನು ಹೇಗ್ ಕಂಟ್ರೋಲ್ ಮಾಡ್ಕೋಬೇಕು, ಈ ತರ ನಮ್ಮನ್ನ ನಾವು ಕರೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾಗುತ್ತೆ. ಮೆಡಿಟೇಷನ್ ಮಾಡಬಹುದು ಮೌನದಲ್ಲಿದ್ದಾಗ. ಆಮೇಲೆ ನೇಚರ್ ಜೊತೆ ಜಾಸ್ತಿ ಟೈಮ್ ನಾವು ಸ್ಪೆಂಡ್ ಮಾಡ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ನೇಚರ್ ಜೊತೆ ಇದ್ಕೊಂಡು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆಮೇಲೆ ಆ ನಾವ್ ಎಷ್ಟು ಸಾಧ್ಯನೋ ಅಷ್ಟು ಈ ಮೌನದಲ್ಲಿದ್ದಾಗ ಒಬ್ಬರೇ ಇರ್ಬೇಕು, ಅಲೋನ್ ಆಗಿ ನಾವು ಟೈಮ್ ಸ್ಪೆಂಡ್ ಮಾಡ್ಬೇಕು. ಯಾಕೆ ನಾವು ಮೌನ ಮಾಡ್ತಿರೋದೇ ನಮ್ಮನ್ನು ನಾವು ಅರ್ಥ ಮಾಡ್ಕೊಳಕ್ಕೆ, ನಮ್ಮ ಜೊತೆ ನಾವು ಇರಕ್ಕೆ. ಹಾಗಾಗಿ ನಾವು ಮೌನದಲ್ಲಿದ್ದಾಗ ಆದಷ್ಟು ಒಬ್ರೇ ಇದ್ದು ಟೈಮ್ ಸ್ಪೆಂಡ್ ಮಾಡೋದನ್ನ ನೋಡ್ಕೋಬೇಕು. ಸೊ ಇದಿಷ್ಟನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ದಿನದಲ್ಲಿ ಒಂದೇ ಸಲ ಎತ್ಕೊಳ್ತಾರೆ ನಾವ್ ಯಾವಾಗ ಯಾವಾಗ ಮೌನ ಮಾಡ್ಬೇಕು, ಮೌನವಾಗಿರ್ಬೇಕು ಅನ್ನೋ ಕ್ವಶನ್ ಬರ್ಬೋದು. ಸೊ ಮೌನವಾಗಿ ಇರ್ಬೇಕು ಅಂತಂದಾಗ ನಾವು ಫಸ್ಟ್ ಒಂದು ಡೇನ ಸೆಲೆಕ್ಟ್ ಮಾಡ್ಕೋಬೇಕು. ಆ ಸೆಲೆಕ್ಟ್ ಮಾಡೋ ಡೇಲಿ ಅಂದ್ರೆ ಅವತ್ತು ನಮಗೆ ಬೇರೆ ಕೆಲಸಗಳೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ನಮಗ್ ನಾವೇ ಅವತ್ತು ಪ್ಲಾನ್ ಹೇಗ್ ಮಾಡ್ಕೋಬೇಕು ಅಂದ್ರೆ, ಬೇರೆ ಔಟ್ಸೈಡ್ ಓಡಾಡೋ ಕೆಲಸಗಳಿರ್ಬಹುದು, ಯಾವುದೇ ರೀತಿ ಕೆಲಸಗಳನ್ನ ನಮಗೆ ನಾವು ಕಡಿಮೆ ಮಾಡ್ಕೊಂಡು ಅಂತ ದಿನ ನಾವು ಕಡಿಮೆ ಇರುವಂತಹ ದಿನ ನಾವು ಈ ಮೌನವನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾ ಹೇಳ್ದಂಗಾಗ್ಲೇ ಬೇರೆಯವ್ರ ಜೊತೆ ಇಲ್ಲ ಮೆಸೇಜ್ಗಳು ಮಾಡೋದು, ಮಾತಾಡಲ್ಲ ಆದ್ರೆ ಮೊಬೈಲ್ ಇಟ್ಕೊಂಡು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡೋದು, ಮೇಲ್ ಚೆಕ್ ಮಾಡ್ತೀನಿ ಅನ್ನೋದು ಇದನ್ನು ಮಾಡಂಗಿಲ್ಲ. ಯಾವತ್ ನಾವು ಮೌನದಲ್ಲಿ ಇರ್ತೀವೋ ಆವತ್ತು ನೋ ಮೊಬೈಲ್ಸ್, ನೋ ಎನಿ ಗ್ಯಾಡ್ಜೆಟ್ಸ್, ಯಾವ ಗ್ಯಾಡ್ಜೆಟ್ಸು ಬೇಡ, ಮೊಬೈಲು ಬೇಡ. ಅವತ್ತು ಆ ಮೌನದಲ್ಲಿ ಇರೋ ದಿನ, ಮೌನದಲ್ಲಿರೋ ಸಮಯ ಮೊಬೈಲ್ಸ್ ಸಹ ನಾವು ಡಿಟಾಕ್ಸ್ ಮಾಡ್ಬೇಕಾಗುತ್ತೆ, ಮೊಬೈಲ್ಸ್ ಜೊತೆನೂ ಇರಬಾರ್ದು. ಮತ್ತೆ ಅವತ್ತೇ ಬೇಕಾದ್ರೆ ಫಸ್ಟೇ ನೀವು ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಡ್ಬೇಕು, ನಾನ್ ಇವತ್ ಮೌನದಲ್ಲಿ ಇರ್ತೀನಿ ಹಾಗಾಗಿ ಫೋನ್ ಮಾತಾಡಲ್ಲ, ಫೋನ್ ರಿಸೀವ್ ಮಾಡಲ್ಲ, ಮೆಸೇಜ್ಗಳು ಮಾಡಲ್ಲ. ಆತರ ಬೇಕಾದ್ರೆ ನಿಮ್ ಸ್ಟೇಟಸ್ ಅಲ್ಲಿ ಹಾಕೊಂಡ್ಬಿಡಿ, ನಾನು ಇವತ್ ಮೌನದಲ್ಲಿ ಇರೋದ್ರಿಂದ ರೆಸ್ಪಾಂಡ್ ಮಾಡಲ್ಲ ಅಂತ ಅಂದ್ಬಿಟ್ಟು. ಸೊ ಇದು ತುಂಬಾ ಎಲ್ಲ ಯಾರು ಫ್ರೆಂಡ್ಸ್ ಇರ್ತಾರೋ, ಯಾರು ನಮಗೆ ಫೋನ್ಗಳು ಮಾತಾಡ್ತಾರೆ ಅಂತ ಅನ್ಕೊಂತೀವೋ ಅವ್ರಿಗೆಲ್ಲರಿಗೂ ನಾವು ಮುಂಚೆನೆ ತಿಳಿಸ್ಬಿಡ್ಬೇಕು. ಮೌನದಲ್ಲಿ ಇದೀನಲ್ಲ, ನಾನು ಇವತ್ತು ಆರಾಮಾಗಿ ಶಾಪಿಂಗ್ ಹೋಗೋಣ ಅಥವಾ ಸುತ್ತಾಡೋಣ ಮಾಲ್ಗಳಲ್ಲೆಲ್ಲ ಅಂತಂದ್ರೆ ಅದು ತಪ್ಪು. ಯಾವ ಶಾಪಿಂಗು ಇಲ್ಲ, ಯಾವ ಮಾಲ್ಸ್ಗೂ ಸುತ್ತಾಡಂಗೂ ಇಲ್ಲ ಅವತ್ತು. ಸೊ ಇದಿಷ್ಟು ಕೆಲವೊಂದು ನಾವು ಕೆಲವೊಂದು ಈ ಒಂದು ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಮೌನಕ್ಕೆ ಸಿದ್ಧತೆ ಮಾಡ್ಕೊಂಡು ಮೌನ ಮಾಡಿದಾಗ, ಮೌನದಲ್ಲಿದ್ದಾಗ ತುಂಬಾ ಈಸಿ ಆಗುತ್ತೆ. ಮೇನ್ ಫ್ಯಾಮಿಲಿ ಮೆಂಬರ್ಸ್ಗೂ ನಾವು ಹೇಳ್ಬೇಕು, ಈ ತರ ನಾನು ಮೌನದಲ್ಲಿದ್ದೀನಿ ಮಾತಾಡ್ಸ್ಬೇಡಿ ಅಂತ. ತುಂಬಾ ಅನಿವಾರ್ಯ ಇದ್ದಾಗ ಮಾತ್ರ ನಾವು ಬರ್ಕೊಟ್ಟು ಕಮ್ಯುನಿಕೇಶನ್ ಅಥವಾ ಹ್ಯಾಂಡ್ ಗೆಸ್ಟರ್ಸ್ ಮೂಲಕ ಮಾತಾಡ್ಬೇಕಷ್ಟೇ. ಬಿಟ್ರೆ ಮಾತಾಡ್ತಿಲ್ಲ ಅಂತ ದಿನವಿಡೀ ಅದೇ ಮಾಡ್ತಾ ಕೂತ್ರೆ ಅದು ಮೌನ ಸಾಧ್ಯ ಅಲ್ಲ, ಅದು ಮೌನನೇ ಆಗಲ್ಲ. ಸೊ ಮೌನ ಎಲ್ಲರಿಂದಲೂ ಸಾಧ್ಯ. ಗಾಂಧೀಜಿಯವರು ವಾರಕ್ಕೆ ಒಂದು ದಿನ ಕಂಪಲ್ಸರಿ ಮೌನ ಇರ್ತಾ ಇದ್ರು. ನನಗ್ ಗೊತ್ತಿರೋಂಗೆ ನಮ್ಮಜ್ಜಿ ಸಹ ವಾರದಲ್ಲಿ ಒಂದು ದಿನ ಮೌನದಲ್ಲಿ ಇರ್ತಿದ್ರು, ಮಾತಾಡ್ತಾ ಇರ್ಲಿಲ್ಲ. ಪತ್ರಿಜಿಯವರು 1 year ಮೌನದಲ್ಲಿ ಇದ್ರಂತೆ. ಎಲ್ಲಾ ಕೆಲ್ಸಗಳು ತಾನ ಆಗ್ತಾ ಇರುತ್ತೆ, ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕಷ್ಟೇ. ಸೊ ಇನಿಷಿಯಲಿ ಒಂದು ದಿನ ಫುಲ್ಲು ನಮಗೆ ಮೌನ ಆಗಲ್ಲ ಅಂದ್ರೆ 1 hours 2 hours ಆತರ ಇಟ್ಕೊಳ್ಳೋಣ. ನಿಧಾನಕ್ಕೆ ಜಾಸ್ತಿ ಮಾಡ್ಕೊಂಡು 3 hours 4 hours ಮೌನವಾಗಿರೋದು, ಈ ತರ ಪ್ರಾಕ್ಟೀಸ್ ಮಾಡ್ಕೊಳ್ತಾ ನಾವು ಕಂಪಲ್ಸರಿ ವಾರಕ್ಕೆ ಒಂದು ದಿನ ಮೌನವಾಗಿರೋದನ್ನ ಪ್ರಾಕ್ಟೀಸ್ ಮಾಡೋಣ ಮಾಸ್ಟರ್ ಹೇಳ್ಕೊಳ್ತೀನಿ.
ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು.